ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಮತ್ತು ಭೈರತಿ ಅವರ ವಿಚಾರದಲ್ಲಿ ಇಡಿಯನ್ನು ತರಾಟೆ ತೆಗೆದುಕೊಂಡಿದೆ ಅನ್ನೋ ಒಂದು ಆದೇಶ ಈಗ ಬೆಳಗ್ಗೆ ಕೇಳ್ತಿದೆ. ವಜಾ ಆಗಿದೆ ಸರ್. ಸುಪ್ರೀಂ ಕೋರ್ಟು ಬರೀ ಕೇವಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ತರಾಟೆ ತಗೊಂಡಿಲ್ಲ, ಬೇರೆ ಹಲವಾರು ಪ್ರಕರಣಗಳು ಇಟ್ಕೊಂಡು ತರಾಟೆ ತಿಳಿದು ಬಂದಿದೆ. ಇಲ್ಲಿ ಇಡೀ ದೇಶದ ಜನ ಗಮನಿಸಬೇಕಾದ ಪ್ರಶ್ನೆ ಏನಂತಂದರೆ, ಇದೇ ಪಾರ್ವತಿಯವರಿಗೆ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಕೊಟ್ಟರೆ ಅವ್ರು ಹೇಳಿದ ದಿನಾಂಕ ಸಮಯಕ್ಕೆ ಸರಿಯಾಗಿ ವಿಚಾರಣೆಗೆ ಹಾಜರಾಗಿ ಹೇಳಿಕೆ ಕೊಡ್ತಾರೆ. ಇಡಿಯವ್ರು ನೋಟಿಸ್ ಕೊಟ್ಟರೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತಾರೆ. ಏನು ಕಾರಣ? ಇದನ್ನು ಗಂಭೀರವಾಗಿ ಚರ್ಚೆ ಮಾಡಬೇಕಾದ ವಿಚಾರ. ಇಲ್ಲಿ ನೀಡಿದ ಹೇಳಿಕೆಯೇ ಅಲ್ಲೂ ಕೊಡೋವಂಥದ್ದು. ಈ ತನಿಖಾಧಿಕಾರಿ ಮುಂದೆ ಏನು ವಿಚಾರ ಇದೆ ಅದೇ ವಿಚಾರ ಅಲ್ಲಿ ಹೇಳೋವಂಥದ್ದು. ಇದರಲ್ಲಿ ಇಲ್ಲಿ ಏನು ಒಂದು ತಕರಾರು ಮಾಡದೆ ಹೋಗಿ ಹೇಳಿಕೆ ಕೊಡ್ತಾರೆ, ಇಡಿಯರ್ ಕೊಟ್ಟಿದ ತಕ್ಷಣ ಇವರು ಕೋರ್ಟ್ಗೆ ಹೋಗ್ತಾರೆ ಅಂತಂದರೆ ಇಲ್ಲೇ ಸ್ಪಷ್ಟ ಗೊತ್ತಾಗುತ್ತೆ ಇವರು ತನಿಖಾ ಸಂಸ್ಥೆಗಳ ಮೇಲೆ ಯಾವ ರೀತಿಯ ಪ್ರಭಾವಗಳನ್ನು ಬೀರ್ತಾರೆ, ಯಾವ ರೀತಿ ತಮ್ಮ ಒಂದು ಆರೋಪ ತಪ್ಪಿಸ್ಕೊಳ್ಳೋ ಪ್ರಯತ್ನಗಳು ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಇವರು ಯಾವುದೇ ರೀತಿಯ ಪ್ರಯತ್ನ ಪಟ್ಟರೂ ಕೂಡ ಶಿಕ್ಷೆಯನ್ನು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಇದು ನಾನು ಪದೇ ಹೇಳಿದ್ದೀನಿ, ಮುಂದೆ ಹೇಳ್ತಿರ್ತೀನಿ. ಏನು ಸಿದ್ದರಾಮಯ್ಯ ಮತ್ತು ಕುಟುಂಬದವರು ಇದ್ದಾರೆ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮಾಡತಕ್ಕಂಥ ಅಪರಾಧ ಕೃತ್ಯಕ್ಕೆ ಸಂಬಂಧಪಟ್ಟಾಗ ಅವ್ರು ಶಿಕ್ಷೆ ಅನುಭವಿಸೋದು ಖಚಿತ. ಅದ್ರಲ್ಲಿ ಯಾವುದೇ ಎರಡನೇ ಮಾತಿಲ್ಲ. ಅವರು ತನಿಖಾ ಸಂಸ್ಥೆಗಳ ಜೊತೆ ಸಹಕರಿಸಲ್ಲ ಅನ್ನೋ ಕಾರಣಕ್ಕೆ ಅವರೇನು ಆರೋಪ ತಪ್ಪಿಸ್ಕೊಳ್ಳೋ ಸಾಧ್ಯ ಇಲ್ಲ. ವಿಚಾರಣೆಗೆ ಬರಲಿಲ್ಲ ಅಂತ ಹೇಳಿದ್ರೆ ಅವರು ಏನು ದಾಖಲಾತಿಗಳು ಲಭ್ಯ ಇದೆ ಆ ದಾಖಲಾತಿಗಳ ಮೇಲೆ ದೋಷಾರೋಪ ಪತ್ರ ಸಲ್ಲಿಸೋ ಸಾಧ್ಯತೆ ಇದ್ದೇ ಇರುತ್ತೆ. ಇಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಇಡೀ ಪ್ರಕರಣವನ್ನೇ ರದ್ದುಪಡಿಸಿಲ್ಲ. ಏನು ಅವ್ರು ನೋಟಿಸ್ ಕೊಟ್ಟಿದ್ದಕ್ಕೆ ಸಂಬಂಧಪಟ್ಟ ಮಾತ್ರ ಆದೇಶ ಮಾಡಿದರೆ, ಹಾಗಾಗಿ ಅವರು ಏನು ಕ್ಲೀನ್ ಚೀಟ್ ತಗೊಂಡ್ರೆ ಅಥವಾ ಅವರು ಆರೋಪನ ತಪ್ಪಿಸ್ಕೊಂಡ್ಬಿಟ್ಟಿದ್ರೆ ಇವೆಲ್ಲ ಪ್ರಶ್ನೆ ಇಲ್ಲಿ ಉದ್ಭವ ಆಗಲ್ಲ ಅಂತ ನನ್ನ ಅನಿಸಿಕೆ. ಸರ್, ಅಲ್ಲ, ಈಗ ಸುಪ್ರೀಂ ಕೋರ್ಟು ಹೈಕೋರ್ಟಲ್ಲಿ ಏನು ತೀರ್ಪು ಕೊಟ್ಟಿದೆ ಅದೇ ಸರಿ ಇಡಿ ಅವರ ಅರ್ಜಿಯನ್ನು ವಜಾ ಮಾಡಿದೆ. ಸೊ ಇದು ಮುಂದೆ ಹೇಗೆ ಅಂತ ಸರ್, ಇಲ್ಲಿ ಇದೇ ಪ್ರಶ್ನೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇಡಿ ಅವರು ನೋಟಿಸ್ ಕೊಟ್ಟಿರೋದೇ ತಪ್ಪು ಅಂತ ಹೇಳಿದ್ರೆ ಹಾಗಾದ್ರೆ ಒಂದು ತನಿಖಾ ಸಂಸ್ಥೆ ತನಿಖೆ ಮಾಡಬಾರ್ದಾಗಾರೆ ಆರೋಪಕ್ಕೆ ಸಂಬಂಧಪಟ್ಟ ಯಾವುದೇ ವ್ಯಕ್ತಿನ ವಿಚಾರಣೆ ಮಾಡಬಾರ್ದಾ? ಅದೇ ಹೇಳ್ತಿದ್ದೀನಿ. ಇದೇ ಆರೋಪಿಗಳು ಅಂದರೆ ಶ್ರೀಮತಿ ಪಾರ್ವತಿಯವರು ಲೋಕಾಯುಕ್ತ ತನಿಖಾಧಿಕಾರಿ ಮುಂದೆ ಹಾಜರಾಗ್ತಾರೆ. ಅದು ಅವರ ನೋಟಿಸ್ಗೆ ಯಾವುದೇ ತಕರಾರು ಸಲ್ಲಿಸಲ್ಲ. ಅದೇ ಇಡಿಯವ್ರ ನೋಟಿಸ್ಗೆ ಕೋರ್ಟ್ಗೆ ಹೋಗ್ತಾರೆ ಅಂತಂದರೆ ಅವರ ಮನಸ್ಥಿತಿ ಏನಂತ ಇಲ್ಲಿ ಗೊತ್ತಾಗುತ್ತೆ. ಅಂದರೆ ಲೋಕಾಯುಕ್ತ ಅಧಿಕಾರಿಗಳ ಜೊತೆ ಅವ್ರು ಆಗಲೇ ಮಾತುಕತೆ ಆಡಿ ಏನು ಮಾಡಬೇಕು ಅಂತಿಮ ವರದಿನ ತೀರ್ಮಾನ ಮಾಡಿಕೊಂಡು ಹಾಗಾಗಿ ಯಾವುದೇ ರೀತಿ ತಕರಾರು ಸಲ್ಲಿಸದೆ ಅವ್ರ ನೋಟಿಸ್ಗೆ ಸ್ಪಂದಿಸಿ ವಿಚಾರಣೆಗೆ ಹಾಜರಾಗ್ತಾರೆ. ಅದೇ ಇಡಿ ಅಧಿಕಾರಿಗಳ ನೋಟಿಸ್ ಕೊಟ್ಟರೆ ಕೋರ್ಟ್ಗೆ ಹೋಗಿ ಪ್ರಶ್ನೆ ಮಾಡ್ತಾರೆ. ಇಲ್ಲೇ ಗೊತ್ತಾಗುತ್ತೆ ಆರೋಪಿಗಳ ಮನಸ್ಥಿತಿ ಹೇಗಿದೆ, ಅವರು ಯಾವ ರೀತಿ ತನಿಖಾ ಸಂಸ್ಥೆಗಳ ಮೇಲೆ ಪ್ರಭಾವನ ಬೀರ್ತಾರೆ ಮತ್ತು ತಪ್ಪಿಸ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋದು ಇಲ್ಲಿ ಇಡೀ ರಾಜ್ಯ ಗಮನಿಸ್ತಾ ಇದೆ. ಮುಂದಿನ ದಿನ ಗೊತ್ತಾಗುತ್ತೆ ಇವರಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಅನ್ನೋದು.